ಯಾಕೋ ಲೇ ಸುಮ್ನೆರ ರವೀಂದ್ರನಾಥ್ ಟಾಗೂರ್ ಕಡಲ ತೀರ ಕಾರವಾರ ಅಂತ ಹಾಕಿದ್ದಾರೆ. ನೀರ್ ನೋಡ್ಬೋದು ನೀವು, ಅಲೆ ಅಂತೂ ಆಕಾಶಕ್ಕೆ ಏರ್ತಿದೆ, ಅದನ್ನ ನೋಡ್ಬೇಕಂತಾನೆ ಇದೆ. ಸೂಪರ್ ಆಗಿದೆ ಅಂದ್ರೆ ಸೂಪರ್ ಸೂಪರ್ ಸೂಪರ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ದಿಸ್ ಈಸ್ ಗುಡ್ ಈವ್ನಿಂಗ್. ಧಾರವಾಡದಲ್ಲಿ ಇದ್ದೀನಿ ನಾನೀಗ. ಆ್ಯಕ್ಚುಲಿ ಧಾರವಾಡ ರೈಲ್ವೆ ಸ್ಟೇಷನಲ್ಲಿ ಇದ್ದೀನಿ. ಸೊ ಇಲ್ಲಿಂದ ಡೈರೆಕ್ಟ್ ಕಾರವಾರ ಹೋಗೋಣ ಅನ್ಕೊತಾ ಇದ್ದೀನಿ, ನನ್ನ ಫ್ರೆಂಡ್ ಮೀಟ್ ಆಗೋಕ್ಕೆ. ನಿದ್ದೆಯಲ್ಲಿ ಟ್ರೈನ್ ಮಿಸ್ ಆಗಿ ಏನೇನು ಆಗಿದೆ ಹೇಳ್ತೀನಿ ಎಲ್ಲ. ಅಂತ ಸೂಪರ್ ಆಗಿತ್ತು ಬಿಡಿ ಎಕ್ಸ್ಪೀರಿಯನ್ಸ್. ಅಂತೂ ನಿದ್ದೆ ಇರಲಿಲ್ಲ ರಾತ್ರಿ ಎಲ್ಲ. ನೈಟ್ ಬಿಟ್ಟಿದ್ದು ಧಾರವಾಡದಿಂದ ಮಡ್ಗಾವ್ ಬಂದೆ. ಆ್ಯಕ್ಚುಲಿ ತುಂಬ ಲೇಟ್ ಆಗಿತ್ತು, ನನ್ನ ಟ್ರೈನ್ ಮಿಸ್ ಆಗಿತ್ತು. ಅದು ಹುಬ್ಳಿಯಿಂದನೇ ಆಯಿತು. ಅದಾದಮೇಲೆ ಹುಬ್ಳಿಯಿಂದ ಬೆಂಗಳೂರಿಗೆ ಹೋಗೋಣ ಅಂದರೆ ವೆದರ್ ಕಂಡೀಷನ್ ಹೆವಿ, ಎಲ್ಲಿ ಫುಲ್ಲು ಮಳೆ ಹೊಡಿತಾ ಇದೆ. ಸೊ ಇನ್ನಾಗಲ್ಲ ಅಂತ ಹೇಳ್ಬಿಟ್ಟು ಕಾರವಾರ ಬರೋಣ ಅಂತ ಪ್ಲಾನ್ ಆಗಿದೆ. ಕಾರವಾರ ಬರೋಣ ಅಂತ ಧಾರವಾಡದಿಂದ ಮಡ್ಗಾವ್ ಬಂದೆ. ಮಡ್ಗಾವ್ ಬರ್ತಿದ್ದಂಗೆ ಫುಲ್ಲು ರಾತ್ರಿ ಎಲ್ಲ ನಿದ್ದೆ ಇಲ್ಲ. ರಾತ್ರಿ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ, ಸಾಕಾಗಿ ಸುಸ್ತಾಗೋಗ್ಬಿಟ್ಟಿತ್ತು. ಆ್ಯಕ್ಚುಲಿ ನಾನು ರಿಸರ್ವೇಷನ್ ಮಾಡಿಸ್ಕೊಂಡಿರಲ್ಲ, ಜನರಲ್ ಹತ್ತಿದೆ. ಸೊ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬೆಳಗ್ಗೆ ಒಂದು 3 ಗಂಟೆಗೆ ಮಡ್ಗಾವ್ ಬಂದೆ. ಮಡ್ಗಾವ್ ಬರ್ತಿದ್ದಂಗೆ ಸ್ವಲ್ಪ ಕಣ್ಣು ಮುಚ್ಚಿದಾಗ ಎಷ್ಟೊತ್ತಿಗೆ ನನ್ನ ಮುಂದೆ ಟ್ರೈನ್ ಪಾಸ್ ಆಗೋಯ್ತು. ಯಾವುದೋ ಗುರು ಸೈಕೋ ಅಂತ ಹೇಳ್ಬಿಟ್ಟು ಮತ್ತೆ ಕುತ್ಕೊಂಡೆ. ಅಲ್ಲಿರೋರು ಯಾರು ಕೇಳಿದೆ, ನೆಕ್ಸ್ಟ್ ಯಾವುದೋ ಒಂದು ಎಕ್ಸ್ಪ್ರೆಸ್ ಬರ್ತೈತೆ ಅದಕ್ಕೆ ಹತ್ಕೊಳ್ಳಿಗೆ ಹೋಗುತ್ತೆ ಅಂತ. ಅದನ್ನ ಹತ್ಕೊಂಡ್ಬಿಟ್ಟು ಟ್ರೈನಲ್ಲಿ ಹಿಂಗೆ ಸುಮ್ಮನೆ ಹಿಂಗೆ ಕಣ್ಣು ಮುಚ್ಚಿ ತೆಗೆದೆ ಅಷ್ಟೇ. ಕಾರವಾರ ದಾಟ ಒಟ್ಟು ಬಂದ್ಬಿಟ್ಟಿದೆ. ಅವಾಗ ಅಂಕೂರಲ್ಲಿದ್ದೀನಿ ನಾನೀಗ. ಮತ್ತೆ ವೆಯ್ಟ್ ಮಾಡ್ತಾ ಇದ್ದೀನಿ ಮತ್ತೆ ಕಾರವಾರ ಹೋಗೋಕ್ಕೆ. ಅಂತೂ ಈ ಏನಪ್ಪ ಅಂದರೆ ಈ ನಿದ್ದೆಗಣ್ಣಲ್ಲಿ ಮಿಸ್ ಮಾಡ್ಕೊಂಡಲ್ಲ, ಈ ಸ್ಟೇಷನ್ಗಳು ಮಿಸ್ ಮಾಡ್ಕೊಂಡಲ್ಲ. ಬಟ್ ಅಂತಿಂಥ ವ್ಯೂಗಳು ನೋಡಿಲ್ಲ, ಸಖತ್ತಾಗಿತ್ತು. ಬಾಬಾ ಇವಾಗಲೂ ಕಂಟಿನ್ಯೂಸ್ ಆಗಿ ಮಳೆ ಬರ್ತೈತೆ. ನೋಡ್ಬೋದು ನನಗೆ ವೆದರ್ ಎಲ್ಲ ಇಲ್ಲಿ. ಬೆಟ್ಟ ಎಲ್ಲ ಫುಲ್ಲು ಫಾಗಿ ಫುಲ್ಲು ಬೇರೆ ಲೆವೆಲ್. ಎಲ್ಲ ಬೇರೆ ದೇಶ ಬೇರೆ ಪ್ರಪಂಚಕ್ಕೆ ಬಂದಿದ್ದೀನಿ ಅನ್ಸುತ್ತೆ. ಲೈಫಲ್ಲಿ ಈ ಥರ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು, ತುಂಬ ಚೆನ್ನಾಗಿರುತ್ತೆ ನಿಜವಾಗ್ಲೂ. ಮತ್ತೆ 4-5 ಟನಲ್ಗಳು ಬಂದು ದಾರಿಲಿ ಸೆಂಟ್ರಲ್ಲಿ, ಸಖತ್ತಾಗಿತ್ತು. ರಾತ್ರಿ ಎಲ್ಲ ನಿದ್ದೆನೇ ಇಲ್ಲ ಆ ಸೌಂಡ್ಗೆ, ಅದಕ್ಕೆ ಇದಕ್ಕೆ. ಅಂತೂ ವೆದರ್ ಅಂತೂ ಬೇರೆ ಲೆವೆಲ್ ಆಗಿದೆ ಅನ್ಕೊಳ್ಳಿ. ಲೊಕೇಶನ್ ಅಂದರೆ ಕಾರವಾರ ನಂಗೆ ತುಂಬ ಇಷ್ಟ. ಏನಕ್ಕೆ ಅಂತ ಗೊತ್ತಿಲ್ಲ. ಇದು ಕಾರವಾರಕ್ಕಿಂತ ಚೆನ್ನಾಗಿರೋ ಪ್ಲೇಸಸ್ ತುಂಬ ಇದಾವೆ ಅನ್ಕೊಳ್ಳಿ, ಬಟ್ ಕಾರವಾರ ಅಂದರೆ ನಂಗೆ ತುಂಬ ಇಷ್ಟ. ಸೊ ಇವಾಗ ಒಂದು 7:15 ಮತ್ತೆ ರಿಟರ್ನ್ ಇಲ್ಲಿಂದ ಕಾರವಾರಗೆ ಇದೆ ಅಂತೆ. ಅದನ್ನ ಹತ್ಕೊಂಡ್ಬಿಟ್ಟು ಮತ್ತೆ ಕಾರವಾರ ಹೊರಟೋಗ್ಬಿಡೋಣ. ಸೊ ಮಳೆ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ಅಂತೂ, ಭಯಂಕರ ಮಳೆ ಇಲ್ಲಿ. ಇಲ್ಲಿ ನಾಯಿಗಳು ಬೇರೆ ಬಂದ್ಬಿಟ್ಟು ಇಲ್ಲಿ. ವಾಸ್ ವೈಟಿಂಗ್ ಫಾರ್ ಮೈ ಟ್ರೈನ್. ಅದು ಬರ್ತಿದ್ದಂಗೆ ಇಲ್ಲಿಂದ ಕಾರವಾರ ಹೊರಟೋಗ್ಬೇಕಷ್ಟೇ. ಸೊ ಈ ಥರ ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು ಜೀವನದಲ್ಲಿ. ಯಾಕೋ ಲೇ ಸುಮ್ಮನೆರ. ಸೊ ಬರ್ತಾ ಇದೆ ನೋಡಿ, ಇದೇ ಟ್ರೈನಲ್ಲಿ ನಾನು ಮತ್ತೆ ಕಾರವಾರ ಹೊರಟೋಗ್ಬಿಡ್ತೀನಿ ಈಗ. ಒಳ್ಳೆ ಹೆಂಗೆ ಬರ್ತಿದೆ ನೋಡಿ ಲೊಕೇಶನ್, ಸೂಪರ್ ಲೊಕೇಶನ್. ಒಳ್ಳೆ ಮೂವಿ ತೆಗಿಬೋದಷ್ಟೇ. ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಜೋರಾಗಿ. ಮತ್ತೆ ಜೋರಾಗಿ ಮಳೆ ಹೊಡಿತಿದೆ ನೋಡಿ. ಬೇರೆ ಲೆವೆಲ್. ಆ್ಯಕ್ಚುಲಿ ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಆಟೋಗಳು ಹೋಗ್ತವೆ, ಬಟ್ ಆಟೋದಲ್ಲಿ ಹೋಗ್ತಾ ಇಲ್ಲ, ನಾನು ನಡ್ಕೊಂಡು ಹೋಗ್ತಾ ಇದೀನಿ. ಯಾಕಂದ್ರೆ ನಡ್ಕೊಂಡು ಹೋದ್ರೆ ಅಲ್ಲಿರೋ ಸುಖಾನೇ ಬೇರೆ ಇದೆ. ಹಿಂದೆ ಒಂದು ಬೆಟ್ಟ ಇದೆ, ತೋರಿಸ್ತೀನಿ ಬರ್ರಿ ನಿಮ್ಗೆ. ಹೆಂಗಿದೆ ಗೊತ್ತಾ, ಆಸಮ್. ಅಂದ್ರೆ ಕ್ಯಾಮ್ರಾದಲ್ಲಿ ಅಷ್ಟೊಂದು ಕ್ಲಾರಿಟಿ ಕಾಣಿಸಲ್ಲ, ಯಾಕಂದ್ರೆ ಎಲ್ಲ ಫಾಗಿ ಅನ್ಸ್ಬಿಡುತ್ತಂಗೆ. ಇದೇ ಬೆಟ್ಟ, ಅದೇನೋ ಕಾಣಿಸ್ತಾನೆ ಇಲ್ಲ ಅಲ್ಲಿ. ಬೆಟ್ಟ ಪೂರ ಕಾಣಿಸ್ತಾನೆ ಇಲ್ಲ, ಫುಲ್ಲು ಮಂಜು ಮುಚ್ಕೊಂಡ್ಬಿಟ್ಟಿದೆ. ಅದಕ್ಕೆ ಫೈನಲಿ ಗಾಯ್ಸ್ ನಾನು ಲೊಕೇಶನ್ಗೆ ಬಂದ್ಬಿಟ್ಟಿದ್ದೀನಿ ಈಗ. ಬಾರಿಶ್ ನೋಡ್ಬೋದು, ರವೀಂದ್ರನಾಥ್ ಟಾಗೂರ್ ಕಡಲ ತೀರ ಕಾರವಾರ ಅಂತ ಹಾಕಿದ್ದಾರೆ. ನೀರ್ ನೋಡ್ಬೋದು ನೀವು, ಅಲೆ ಅಂತೂ ಆಕಾಶಕ್ಕೆ ಏರ್ತಿದೆ, ಅದನ್ನ ನೋಡ್ಬೇಕಂತಾನೆ ಇದೆ. ಅಂತ ಹೊಡ್ಕೊಂತಿದೆ, ಬೇರೆ ಲೆವೆಲು ಫುಲ್ಲು. ಆ ಕಡೆ ನೋಡಿ, ಅದು ಹಾರ್ಬರ್ ಇದೆ. ಆ ಕಡೆ ಹಾರ್ಬರ್ ಇದೆ. ಸೊ ಇದೆಲ್ಲ ಬೆಟ್ಟ ಎಲ್ಲ ಕಾಣಿಸ್ತಲ್ಲ ನೋಡಿ, ಫುಲ್ಲು ಇದಾಗ್ಬಿಟ್ಟಿದೆ. ಸೊ ಇದೇ ಕಾರವಾರ ಬೀಚ್. ಇವಾಗೆಲ್ಲ ಫುಲ್ಲು ಗಲೀಜಾಗ್ಬಿಟ್ಟಿದೆ ಯಾಕೋ. ಯಾರೋ ಅಂದರೆ ಈ ನೀರಲ್ಲಿ ಬರುತ್ತಲ್ಲ, ಅದೆಲ್ಲ ಹೊಡ್ಕೊಂಬಂದ್ಬಿಟ್ಟಿದೆ. ಸಮುದ್ರದಲ್ಲಿರೋ ಗಲೀಜೆಲ್ಲ ಆಚೆ ಬರ್ತಾ ಇದೆ ಈಗ. ಸೂಪರ್ ಆಗಿದೆ ಅಂದರೆ ಸೂಪರ್ ಸೂಪರ್ ಸೂಪರ್. ಎಷ್ಟು ಅಲೆ ಮೇಲೆ ಬರ್ತಾ ಇದೆ ಅಂದರೆ ಬೇರೆ ಲೆವೆಲಾಗಿ ಬರ್ತಾ ಇದೆ ಅಲೆ ಅಂತೂ. ಬೇರೆ ಲೆವೆಲ್ ಅಂದರೆ ಬೇರೆ ಲೆವೆಲು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ.